ಗಣಪತಿ ನಮಃ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ವಾಹಿನಿಗೆ ಕಟಕ ರಾಶಿಯಲ್ಲಿ ಜನನವಾಗಿರೋರಿಗೆ ಯಾವ ರೀತಿ ಇರುತ್ತದೆ ಅನ್ನೋದನ್ನ, ಅಂದರೆ ಶುಭ ಅಶುಭ ಫಲಗಳು ಯಾವ ರೀತಿ ಇರುತ್ತೆ ಅಂತದ್ದು. ಮೊದಲನೇದಾಗಿ ಕಟಕ ರಾಶಿಯಲ್ಲಿ ಜನನವಾಗಿರೋರು ಆ ಪರಮಾತ್ಮನ ಆಯುಷ್ಯ, ಆರೋಗ್ಯ, ಸಂಪತ್ತು, ನೆಮ್ಮದಿ, ಸಂತೋಷವನ್ನು ದಯಪಾಲಿಸಿ ಅಂತ ನಾನು ಬೇಡ್ಕೊತೀನಿ. ಇನ್ನು ಈ ರಾಶಿಯಲ್ಲೇ ಗುರುವಿನ ಸಂಚಾರವಾಗ್ತಾ ಇದೆ. ಅದರೊಟ್ಟಿಗೆ ಕೆಲ ದಿನಗಳ ನಂತರ, ಅಂದರೆ ಸರಿಸುಮಾರು 18ನೇ ತಾರೀಕು ನಂತರ ಕುಜನು ಸಹ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಈ ರೀತಿ ಇದ್ದಾಗ ಏನು ಹೇಳುತ್ತದೆ ಶಾಸ್ತ್ರ, ಜೊತೆಗೆ ರಾಶ್ಯಾಧಿಪತಿ ಅಂತವನು ಯಾವ ರೀತಿಯಲ್ಲಿದ್ದಾನೆ, ಇವೆಲ್ಲವನ್ನು ಸಹ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ, ತುಂಬ ಆಂಗ್ಸೈಟಿ, ಆತಂಕ, ಗಾಬರಿ ಇದನ್ನು ಸೂಚಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸೊ ಆ ಕಾರಣದಿಂದ ಆತುರವನ್ನು ಕಮ್ಮಿ ಮಾಡ್ಕೋಬೇಕು. ಮತ್ತು ನಿಮ್ಮ ಬಾಡಿಯಲ್ಲಿ ಹೀಟ್ ಜನರೇಟ್ ಆಗಿದೆಯೋ, ಕೋಲ್ಡ್ ಆಗ್ತಾ ಇದೆಯೋ ಏನೂ ಗೊತ್ತಾಗಲ್ಲ. ಒಂದು ರೀತಿಯಾದಂಥ ದ್ವಂದ್ವ ಮನಸ್ಸು ಸಹ, ದ್ವಂದ್ವ ಆರೋಗ್ಯದಲ್ಲೂ ಸಹ ದ್ವಂದ್ವವನ್ನು ಕಾಣಿಸುವಂಥ ಸಾಧ್ಯತೆಗಳು ಇರ್ತದೆ. ಇದ್ರ ಬಗ್ಗೆನೂ ಸಹ ಕಟಕ ರಾಶಿಯವರು ಸ್ವಲ್ಪ ಗಮನ ಹರಿಸ್ಬೇಕು. ಏನು ಗಮನ ಹರಿಸ್ಬೇಕು ಅಂದರೆ ಏನು ಗುರುಜಿ ಅಂತ ಹೇಳ್ತಾ ಇದ್ರೆ, ಸರ್ವೇ ಸಾಮಾನ್ಯವಾಗಿ ಐಸ್ ಕ್ರೀಮ್ ತಿನ್ನುವಂಥದ್ದಾಗಿರ್ಬೋದು, ಅಥವಾ ತುಂಬ ಸ್ಪೈಸಿ ಐಟಮ್ ತಿನ್ನುವಂಥದ್ದು, ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಅದಕ್ಕಿಂತ ಮುಖ್ಯ ಏನಂದರೆ ಸರಿಯಾದ ಸಮಯಕ್ಕೆ ನಿದ್ರೆ ತುಂಬ ಮುಖ್ಯ ಆಗುತ್ತೆ. ಸ್ವಲ್ಪ ನಿದ್ರೆ ಕೆಡುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನು ದ್ವಿತೀಯ ಭಾವದಲ್ಲಿ ಕೇತುವಿನ ಸ್ಥಿತನಾಗಿರೋದ್ರಿಂದ ಯಾರ ಹತ್ರನೂ ನಿಷ್ಠೂರ ಆಗೋಗ್ಬೇಡಿ. ಯಾಕೆಂದರೆ ಮಾತಿನಿಂದ ಸ್ವಲ್ಪ ನಿಷ್ಠೂರ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಅನಿರೀಕ್ಷಿತವಾಗಿ ನೀರಿನ ವಿಚಾರಕ್ಕೆ ಎಲ್ಲಾದರೂ ನೀರು ಜಾಗದಲ್ಲಿ ಹೋದಾಗ ಸ್ವಲ್ಪ ಅಲರ್ಟ್ ಆಗಿರೋವಂಥದ್ದು, ಹುಷಾರಿಂದ ಇರೋದು, ಎಚ್ಚರಿಕೆಯಿಂದ ಇರೋವಂಥದ್ದು ತುಂಬ ಒಳ್ಳೆಯದು. ಏನು ಗುರಿ ಬರೀ ಇದೇ ಹೇಳ್ತಿದ್ರೆ ನೆಗೆಟಿವ್ ಇಲ್ಲ, ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸುಧಾರಣೆ ಕಾಣುವಂಥ ಸಾಧ್ಯತೆಗಳು ಸಹ ಉಂಟು. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಸಹ ಉಂಟು. ಇದು ಒಂದು ಒಳ್ಳೆಯ ಶುಭ ವಿಚಾರವನ್ನು ಸಹ ಇದೆ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಪ್ಪ ಅಂದರೆ, ಪ್ರತಿ ಸೋಮವಾರ ಪರಮೇಶ್ವರನ ದೇವಾಲಯಕ್ಕೆ ಹೋಗುವಂಥದ್ದು, ಪ್ರದಕ್ಷಿಣೆ ಅಥವಾ ನಮಸ್ಕಾರ ಮಾಡ್ಕೊಂಬರೋವಂಥದ್ದು, ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ನೀವು ಪಠನೆ ಮಾಡುವಂಥದ್ದು ಮಾಡಿದ್ದೇ ಆದರೆ ಖಂಡಿತ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.